Hello friends. Today in this class we will discuss on auxiliary verbs. Friends, ಇವತ್ತು ನಾವು ಸಹಾಯಕ ಕ್ರಿಯಾಪದಗಳ ಮೇಲೆ ನಾವು ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. Auxiliary verbs. There are totally two types of auxiliary verbs in English. ಇಂಗ್ಲಿಷ್ ನಲ್ಲಿ ನಾವು ಎರಡು ಪ್ರಕಾರದ ಸಹಾಯಕ ಕ್ರಿಯಾಪದಗಳನ್ನು ನಾವು ನೋಡ್ತೇವೆ. First one, primary auxiliary verb. Second one, secondary auxiliary verb. ಮೊದಲನೇದಾಗಿ primary auxiliary verb, ಎರಡನೇದು secondary auxiliary verb. These two are the types of auxiliary verbs. ಈ ಪ್ರೈಮರಿ auxiliary verbs ಗಳಲ್ಲಿ ಮತ್ತೆ ನಾವು ಮೂರು ಪ್ರಕಾರದ ವಿಧಗಳನ್ನು ನಾವು ನೋಡ್ತೇವೆ. In primary auxiliary verbs, there are again three types. How many types in primary auxiliary verb? There are three types of primary auxiliary verbs. First one is do forms, be forms, and have forms. ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಮೊದಲನೇದು do forms, be forms, have forms. These three are the types of primary auxiliary verbs. Do form, be form, have form. ಈ do form ಗಳನ್ನ ನಾವು do form ಗಳು ಯಾವಪ್ಪ ಅಂತಂದ್ರೆ do form ಯಾವುವು ಅಂತಂದ್ರೆ ಈ do form ನಲ್ಲಿ ಮತ್ತೆ ನಾವು ಪ್ರೆಸೆಂಟ್ do forms ಗಳನ್ನ ನೋಡ್ತೇವೆ ಮತ್ತು ಪಾಸ್ಟ್ do forms ಗಳನ್ನ ನೋಡ್ತೇವೆ. ಈ ಪ್ರೆಸೆಂಟ್ do forms ಗಳು ಯಾವಪ್ಪ ಅಂತಂದ್ರೆ do and does. Do and does, these two are the present do forms. Do ಮತ್ತು does, present do forms. Again, did is the past do form. Did is the past do form. ಒಟ್ಟಾರೆಯಾಗಿ do forms ಯಾವಪ್ಪ ಅಂತಂದ್ರೆ do, does, did. Do, does, did. These three auxiliary verbs are do forms in English. ಅಗೇನ್ ಎರಡನೇದು ಬಿ ಫಾರ್ಮ್ಸ್. ಯಾವುದು? ಬಿ ಫಾರ್ಮ್ಸ್. ಬಿ ಫಾರ್ಮ್ಸ್ ಗಳಲ್ಲಿ ಮತ್ತೆ ಪ್ರೆಸೆಂಟ್ ಬಿ ಫಾರ್ಮ್ಸ್ ಮತ್ತು ಪಾಸ್ಟ್ ಬಿ ಫಾರ್ಮ್ಸ್ ಅಂತ ಮತ್ತೆ ನಾವು ನೋಡ್ತೇವೆ. ಈ ಪ್ರೆಸೆಂಟ್ ಬಿ ಫಾರ್ಮ್ಸ್ ಯಾವಪ್ಪ ಅಂತಂದ್ರೆ ಆಮ್, ಈಸ್, ಆರ್. ಯಾವ? ಆಮ್, ಈಸ್, ಆರ್. ಆಮ್, ಈಸ್, ಆರ್. ದೀಸ್ ತ್ರೀ ಆರ್ ದ ಪ್ರೆಸೆಂಟ್ ಬಿ ಫಾರ್ಮ್ಸ್. ಅದೇ ರೀತಿಯಾಗಿ ವಾಸ್, ವೇರ್. ಯಾವುದು? ವಾಸ್, ವೇರ್. ದೀಸ್ ಟು ಆರ್ ದ ಪಾಸ್ಟ್ ಬಿ ಫಾರ್ಮ್ಸ್. ಒಟ್ಟಾರೆಯಾಗಿ ಬಿ ಫಾರ್ಮ್ಸ್ ಯಾವಪ್ಪ ಅಂತಂದ್ರೆ ಆಮ್, ಈಸ್, ಆರ್, ವಾಸ್, ವೇರ್. ಯಾವ್ಯಾವು? ಆಮ್, ಈಸ್, ಆರ್, ವಾಸ್, ವೇರ್. ದೀಸ್ ಫೈವ್ ಆಕ್ಸಿಲರಿ ವರ್ಬ್ಸ್ ಆರ್ ಕಾಲ್ಡ್ ಬಿ ಫಾರ್ಮ್ಸ್. ಮೂರನೇದಾಗಿ ಹ್ಯಾವ್ ಫಾರ್ಮ್ಸ್. ಮೂರನೇದಾಗಿ ಯಾವುದು? ಹ್ಯಾವ್ ಫಾರ್ಮ್ಸ್. ದಿಸ್ ಈಸ್ ದ ಥರ್ಡ್ ಟೈಪ್ ಇನ್ ಪ್ರೈಮರಿ ಆಕ್ಸಿಲರಿ ವರ್ಬ್. ಹ್ಯಾವ್ ಫಾರ್ಮ್ಸ್ ಗಳಲ್ಲಿ ಮತ್ತೆ ನಾವು ಪ್ರೆಸೆಂಟ್ ಹ್ಯಾವ್ ಫಾರ್ಮ್ಸ್, ಪಾಸ್ಟ್ ಹ್ಯಾವ್ ಫಾರ್ಮ್ಸ್ ಗಳನ್ನಾಗಿ ನೋಡ್ತೇವೆ. ಪ್ರೆಸೆಂಟ್ ಹ್ಯಾವ್ ಫಾರ್ಮ್ಸ್ ಗಳು ಯಾವಪ್ಪ ಅಂತಂದ್ರೆ ಹ್ಯಾವ್ ಅಂಡ್ ಹ್ಯಾಸ್. ಯಾವುದು? ಹ್ಯಾವ್ ಅಂಡ್ ಹ್ಯಾಸ್. ದೀಸ್ ಟು ಆರ್ ದ ಪ್ರೆಸೆಂಟ್ ಹ್ಯಾವ್ ಫಾರ್ಮ್ಸ್. ಪ್ರೆಸೆಂಟ್ ಹ್ಯಾವ್ ಫಾರ್ಮ್ಸ್. ಮತ್ತೆ ಹ್ಯಾಡ್ ಅಂತಕ್ಕಂಥ ಒಂದು ಸಹಾಯಕ ಕ್ರಿಯಾಪದ, ಇದು ಪಾಸ್ಟ್ ಹ್ಯಾವ್ ಫಾರ್ಮ್ ಆಗಿ ಕೆಲಸ ಮಾಡ್ತದೆ. ಯಾವುದು? ಹ್ಯಾಡ್ ಅಂತಕ್ಕಂಥದ್ದು ಪಾಸ್ಟ್ ಹ್ಯಾವ್ ಫಾರ್ಮ್ ಆಗಿ ಇದು ಕೆಲಸ ಮಾಡ್ತದೆ. ಒಟ್ಟಾರೆಗೆ ಟೋಟಲಿ ವಿ ಕ್ಯಾನ್ ಸಿ ತ್ರೀ ಟೈಪ್ಸ್ ಇನ್ ಪ್ರೈಮರಿ ಆಕ್ಸಿಲರಿ ವರ್ಬ್: ಡೂ ಫಾರ್ಮ್, ಬಿ ಫಾರ್ಮ್, ಹ್ಯಾವ್ ಫಾರ್ಮ್. Do forms are do, does, did. Be forms are am, is, are, was, were. Have forms are have, has, had. These are all called primary auxiliary verbs. Primary auxiliary verbs. ಇವೆಲ್ಲವನ್ನ ನಾವು ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಅಂತ ನೋಡಿದ್ರೆ ಎರಡನೇ ಟೈಪ್ ಯಾವಪ್ಪ ಅಂದ್ರೆ ಸೆಕೆಂಡ್ ಟೈಪ್ ಈಸ್ ಸೆಕೆಂಡರಿ ಆಕ್ಸಿಲರಿ ವರ್ಬ್ಸ್. ಸೆಕೆಂಡರಿ ಆಕ್ಸಿಲರಿ ವರ್ಬ್ಸ್. ಈ ಸೆಕೆಂಡರಿ ಆಕ್ಸಿಲರಿ ವರ್ಬ್ಸ್ ಯಾವುವು ಎಂದರೆ ಮಾಡೆಲ್ಸ್ ಗಳನ್ನ ನಾವು ಸೆಕೆಂಡರಿ ಆಕ್ಸಿಲರಿ ವರ್ಬ್ಸ್ ಗಳಂತ ನಾವು ಕರೀತೀವಿ.
ಮಾಡೆಲ್ಸ್ ಗಳನ್ನ ನಾವು ಇಂಗ್ಲಿಷ್ ನಲ್ಲಿ ಮಾಡೆಲ್ಸ್ ಗಳನ್ನ ನೋಡ್ತೇವೆ. ಆ ಮಾಡೆಲ್ಸ್ ಗಳಲ್ಲಿ ಮತ್ತೆ ನಾವು ಪ್ರೆಸೆಂಟ್ ಮತ್ತು ಪಾಸ್ಟ್ ಅನ್ನಾಗಿ ನಾವು ವಿಭಾಗ ಮಾಡ್ತೇವೆ. ಪ್ರೆಸೆಂಟ್ ಮತ್ತು ಪಾಸ್ಟ್ ನಾವು ನೋಡ್ತೇವೆ. ಇಲ್ಲಿ ಮಾಡೆಲ್ಸ್ ಗಳನ್ನ ಕ್ಯಾನ್ ಪ್ರೆಸೆಂಟ್ ನಲ್ಲಿ ಇದ್ರೆ ಅದು ಪಾಸ್ಟ್ ನಲ್ಲಿ ಕುಡ್, ಶಾಲ್ ಶುಡ್, ವಿಲ್ ವುಡ್, ಮೇ ಮೈಟ್, must, ought to, need to, used to. ಇವುಗಳನ್ನು ನಾವು ಇಂಗ್ಲಿಷ್ ನಲ್ಲಿ ಮಾಡೆಲ್ಸ್ ಗಳನ್ನಾಗಿ ಕರಿತೇವೆ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಸೆಕೆಂಡರಿ ಆಕ್ಸಿಲರಿ ವರ್ಬ್ಸ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅವುಗಳಲ್ಲಿ ನಾವು ಮಾಡೆಲ್ಸ್ ಗಳನ್ನ ನೋಡ್ತೇವೆ. ಈ ಮಾಡೆಲ್ಸ್ ಗಳನ್ನ ಮತ್ತೆ ನಾವು ಪ್ರೆಸೆಂಟ್ ಮತ್ತು ಪಾಸ್ಟ್ ಎರಡೂ ವಿಧಗಳಲ್ಲಿ ನಾವು ನೋಡ್ತೇವೆ. ಕ್ಯಾನ್ ಅಂತಕ್ಕಂಥದ್ದು ಪ್ರೆಸೆಂಟ್ ನಲ್ಲಿ ಇದ್ರೆ ಅದು ಪಾಸ್ಟ್ ನಲ್ಲಿ ಕುಡ್ ಆಗಿ ಪರಿವರ್ತನೆ ಆಗ್ತದೆ. ಶಾಲ್ ಅಂತಕ್ಕಂಥದ್ದು ಪ್ರೆಸೆಂಟ್ ನಲ್ಲಿ ಇದ್ರೆ ಅದು ಶುಡ್ ಆಗಿ ಪಾಸ್ಟ್ ಅಲ್ಲಿ ಆಗ್ತದೆ. ವಿಲ್ ಅಂತಕ್ಕಂಥದ್ದು ವುಡ್, ಮೇ ಮೈಟ್, ಮಸ್ಟ್ ಅಂತಕ್ಕಂಥದ್ದು ಅದೇ ರೀತಿ ಬದಲಾಗ್ತದೆ. ಮಸ್ಟ್, ought to, need to, used to. ಇವೆಲ್ಲವುಗಳನ್ನ ನಾವು ಮಾಡೆಲ್ಸ್ ಗಳಂತ ನಾವು ಏನ್ ಮಾಡ್ತೇವೆ ಕರಿತೇವೆ. ಒಟ್ಟಾರೆಯಾಗಿ ಆಕ್ಸಿಲರಿ ವರ್ಬ್ಸ್ ನಲ್ಲಿ ನಾವು ಎರಡು ವಿಧಗಳನ್ನ ನಾವು ನೋಡಿದ್ವಿ. ಪ್ರೈಮರಿ ಆಕ್ಸಿಲರಿ ವರ್ಬ್, ಸೆಕೆಂಡರಿ ಆಕ್ಸಿಲರಿ ವರ್ಬ್. ಪ್ರೈಮರಿ ಆಕ್ಸಿಲರಿ ವರ್ಬ್ ನಲ್ಲಿ ನಾವು ಮೂರು ವಿಧಗಳನ್ನ, ಅವು ಯಾವಂದ್ರೆ ಡೂ ಫಾರ್ಮ್, ಬಿ ಫಾರ್ಮ್, ಹ್ಯಾವ್ ಫಾರ್ಮ್. ಡೂ ಫಾರ್ಮ್ಗಳು ಡೂ, ಡಸ್, ಡಿಡ್. ಬಿ ಫಾರ್ಮ್ಗಳು ಆಮ್, ಈಸ್, ಆರ್, ವಾಸ್, ವೇರ್. ಹ್ಯಾವ್ ಫಾರ್ಮ್ಗಳು ಹ್ಯಾವ್, ಹ್ಯಾಸ್, ಹ್ಯಾಡ್. ಅದೇ ರೀತಿಯಾಗಿ ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ ಗಳು ಯಾವಪ್ಪ ಅಂತಂದ್ರೆ ಕ್ಯಾನ್, ಕುಡ್, ಶಾಲ್, ಶುಡ್, ವಿಲ್, ವುಡ್, ಮೇ, ಮೈಟ್, ಮಸ್ಟ್, ought to, need to, used to. ಯಾರಾದ್ರೂ ನಿಮಗೆ ಡೂ ಫಾರ್ಮ್ಸ್ ಗಳು ಯಾವಪ್ಪ ಅಂತಂದ್ರೆ ಕೇಳಿದ್ರೆ ನೀವು ಹೇಳ್ಬೇಕು ಡೂ, ಡಸ್, ಡಿಡ್. ದೀಸ್ ತ್ರೀ ಆರ್ ದ ಡೂ ಫಾರ್ಮ್ಸ್. ಮತ್ತೆ ಬಿ ಫಾರ್ಮ್ಸ್ ಯಾವ ಅಂತ ಕೇಳಿದ್ರೆ ಬಿ ಫಾರ್ಮ್ಸ್ ಆರ್ ಆಮ್, ಈಸ್, ಆರ್, ವಾಸ್, ವೇರ್. ಮತ್ತೆ ಹ್ಯಾವ್ ಫಾರ್ಮ್ಸ್ ಯಾವ ಅಂತ ಕೇಳಿದ್ರೆ ಹ್ಯಾವ್, ಹ್ಯಾಸ್, ಹ್ಯಾಡ್ ಅಂತ ನಾವು ಹೇಳಬೇಕು. ಸೆಕೆಂಡರಿ ಆಕ್ಸಿಲರಿ ವರ್ಬ್ಸ್ ಯಾವ ಅಂತ ಕೇಳಿದ್ರೆ ನಾವು ಕ್ಯಾನ್, ಕುಡ್, ಶಾಲ್, ಶುಡ್, ವಿಲ್, ವುಡ್, ಮೇ, ಮೈಟ್, ಮಸ್ಟ್, ought to, need to, used to. ಈ ಆಕ್ಸಿಲರಿ ವರ್ಬ್ಸ್ ಕುಟುಂಬವನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಾವು ಮುಂದಿನ ಒಂದು ವ್ಯಾಕರಣಾಂಶವನ್ನ ಬಹಳಷ್ಟು ಸರಿಯಾಗಿ, ಬಹಳಷ್ಟು ಸರಳವಾಗಿ ನಾವು ತಿಳಿದುಕೊಳ್ಳಬಹುದು. ಫ್ರೆಂಡ್ಸ್, ನಾವು ಇವತ್ತು ಈ ತರಗತಿಯಲ್ಲಿ ಈ ಆಕ್ಸಿಲರಿ ವರ್ಬ್ಸ್ ಗಳ ಒಂದು ಕುಟುಂಬವನ್ನ ಈ ಹಳ್ಳಿಗಾಡಿನ ಶೈಲಿಯಲ್ಲಿ ಒಂದು ಕಥೆಯ ಮುಖಾಂತರ ಮಕ್ಕಳಿಗೆ ಇದು ಬಹಳಷ್ಟು ಸರಳವಾಗಿ ಈ ಒಂದು ಆಕ್ಸಿಲರಿ ವರ್ಬ್ಸ್ ಗಳ ಒಂದು ಕುಟುಂಬವನ್ನ, ಇದರ ವಿಧಗಳನ್ನ ಅದನ್ನ ನಾವು ಸರಿಯಾಗಿ ತಿಳಿದುಕೊಳ್ಳಲಿಕ್ಕೆ ಮಕ್ಕಳಿಗೆ ಆಗಿರ್ಬಹುದು, ಮತ್ತೆ ತಮಗೂ ಕೂಡ ಆಗಿರ್ಬಹುದು, ಬಹಳಷ್ಟು ಸರಿಯಾಗಿ ಇದನ್ನು ನಾವು ತಿಳಿದುಕೊಳ್ಳಬಹುದು. ಹಾಗಾದ್ರೆ ಫ್ರೆಂಡ್ಸ್, ನಾವು ಇವತ್ತಿನ ತರಗತಿಯಲ್ಲಿ ಈ ಆಕ್ಸಿಲರಿ ವರ್ಬ್ಸ್ ಗಳ ಒಂದು ಕುಟುಂಬವನ್ನ ಹಳ್ಳಿ ಸೊಬಗಿನಲ್ಲಿ, ಹಳ್ಳಿಗಾಡಿನಲ್ಲಿ ಯಾವ ರೀತಿ ಕಥೆಯನ್ನ ಹೇಳ್ತಿರ್ತಾರಲ್ಲ ಆ ರೀತಿಯಾಗಿ ಇದನ್ನ ನೆನಪಿಟ್ಟುಕೊಳ್ಳುವ ಸಲುವಾಗಿ ಈ ಒಂದು ಕಥೆಯನ್ನ ನಾವು ತಿಳ್ಕೊಳ್ಳೋಣ. ಈ ಆಕ್ಸಿಲರಿ ವರ್ಬ್ಸ್ ಅಂತಕ್ಕಂಥದ್ದು ಇದು ಒಂದು ಕುಟುಂಬದ ಹಿರಿಯ ವ್ಯಕ್ತಿ. ಈತ ಆಕ್ಸಿಲರಿ ವರ್ಬ್ ಅನ್ನೋನು ಈ ಒಂದು ಕುಟುಂಬದ ಹಿರಿಯ ವ್ಯಕ್ತಿ. ಈ ಹಿರಿಯ ವ್ಯಕ್ತಿ ದೊಡ್ಡವನಾದ ಕೂಡಲೇ ಈ ಹಿರಿಯ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಇಬ್ರು ಮಕ್ಕಳಿರ್ತಾರೆ. ಈ ಹಿರಿಯ ವ್ಯಕ್ತಿಗೆ ಆಕ್ಸಿಲರಿ ವರ್ಬ್ ಅಂತಕ್ಕಂಥವನು ಒಂದು ಕುಟುಂಬದ ಹಿರಿಯ ವ್ಯಕ್ತಿ ಈತ. ಇವನಿಗೆ ಇಬ್ಬರು ಮಕ್ಕಳಿರ್ತಾರೆ. ದೊಡ್ಡವನ ಹೆಸರು ಪ್ರೈಮರಿ ಅಂತ ಹೇಳಿ, ಎರಡನೇದವನ ಹೆಸರು ಸೆಕೆಂಡರಿ ಅಂತ ಹೇಳಿ. ಮೊದಲನೇದವನ ಹೆಸರು ಪ್ರೈಮರಿ ಹೆಲ್ಪಿಂಗ್ ಆಕ್ಸಿಲರಿ ವರ್ಬ್ ಅಂತ ಹೇಳಿ, ಎರಡನೇದವನ ಹೆಸರು ಸೆಕೆಂಡರಿ ಆಕ್ಸಿಲರಿ ವರ್ಬ್ ಅಂತ ಹೇಳಿ. ಪ್ರೈಮರಿ ಮತ್ತು ಸೆಕೆಂಡರಿ ಈ ಇಬ್ಬರು ಅಂತಂದ್ರು ದೊಡ್ಡವರಾದ ಕೂಡಲೇ ಈ ಆಕ್ಸಿಲರಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಪ್ರೈಮರಿ ಮತ್ತು ಸೆಕೆಂಡರಿ ಈ ಅಣ್ಣ ತಮ್ಮಂದಿರ ಒಂದು ವಿವಾಹವನ್ನ ಮಾಡ್ತಾನೆ, ಮದುವೆಯನ್ನ ಮಾಡ್ತಾನೆ.
ಹೌದಾ? ಹಾಗಾದ್ರೆ ಮದುವೆಯಾದ ನಂತರ ಈ ಪ್ರೈಮರಿ ಆಕ್ಸಿಲರಿ ವರ್ಬ್ಗೆ ಮತ್ತು ಸೆಕೆಂಡರಿ ಆಕ್ಸಿಲರಿ ವರ್ಬ್ಗೆ ಮಕ್ಕಳಾಗ್ತವೆ. ಈ ಪ್ರೈಮರಿ ಆಕ್ಸಿಲರಿ ವರ್ಬ್ಗೆ 3 ಮಕ್ಕಳಾಗ್ತವೆ. ಒಂದನೇ ಮಗನ ಹೆಸರು ಡು ಅಂತ ಹೇಳಿ, ಎರಡನೇ ಮಗನ ಹೆಸರು ಬಿ ಅಂತ ಹೇಳಿ, ಮೂರನೇ ಮಗನ ಹೆಸರು ಹ್ಯಾವ್ ಅಂತ ಹೇಳಿ. ಪ್ರೈಮರಿ ಆಕ್ಸಿಲರಿ ವರ್ಬ್ಗೆ 3 ಜನ ಮಕ್ಕಳು. ಇವನು ದೊಡ್ಡವನು ಪ್ರೈಮರಿ, ಇವನಿಗೆ 3 ಜನ ಮಕ್ಕಳು. ಮೊದಲನೇದವನು ಹಿರಿಯವನು ಡು, ಏನು ಡು, ಇವನ ಹೆಸರು ಹಿರಿಯವನ ಹೆಸರು ಡು. ಎರಡನೇದವನ ಹೆಸರು ಬಿ, ಮೂರನೇದವನ ಹೆಸರು ಹ್ಯಾವ್, ಮೂರನೇ ಹೆಸರು ಹ್ಯಾವ್. ಅದೇ ರೀತಿಯಾಗಿ ನಂತರ ಡು, ಬಿ, ಹ್ಯಾವ್ ಈ 3 ಜನ ಮಕ್ಕಳು ದೊಡ್ಡವರಾಗಿ ಒಂದು ಒಳ್ಳೆಯ ಹುದ್ದೆಗೆ ಸೇರ್ತಾರೆ. ಆ ಹುದ್ದೆಗೆ ಸೇರಿದ ನಂತರ ಈ ಪ್ರೈಮರಿ ಅಂತಕ್ಕಂತಹ ತಂದೆ ಏನ್ ಮಾಡ್ತಾನೆ, ಈ ಡು ಮತ್ತು ಬಿ ಮತ್ತು ಹ್ಯಾವ್ ಈ 3 ಜನರ ಒಂದು ಮದುವೆಯನ್ನ ಮಾಡ್ತಾನೆ. ಅದ ತದನಂತರ ಡೂಗೆ, ಬಿಗೆ, ಹ್ಯಾವ್ಗೆ ಈ 3 ಜನ ಸಹೋದರಿಗೆ ಮಕ್ಕಳಾಗುತ್ತವೆ. ಹೌದಾ? ಡೂಗೆ 3 ಜನ ಮಕ್ಕಳಾಗುತ್ತಾರೆ. 3 ಜನ ಡೂಗೆ 3 ಜನ ಮಕ್ಕಳಲ್ಲಿ 3 ಜನ ಮಕ್ಕಳ ಹೆಸರು ಡೂ, ಡಸ್, ಡಿಡ್. ಹೇಳಿ, ಡೂನ 3 ಜನ ಮಕ್ಕಳ ಹೆಸರು ಡೂ, ಡಸ್, ಡಿಡ್. ಗೊತ್ತಾಯ್ತಾ? ಅದೇ ರೀತಿಯಾಗಿ ಬಿಗೆ 5 ಜನ ಮಕ್ಕಳಾಗ್ತಾರೆ. 5 ಜನ ಅವ್ರು ಯಾರಪ್ಪ ಅಂತಂದ್ರೆ ಆಮ್, ಈಸ್, ಆರ್, ವಾಸ್, ವೇರ್. ಈ 5 ಜನ ಬಿ ಅಂತಕ್ಕಂತಹ ಎರಡನೇ ಮಗನ ಮಕ್ಕಳು. ಅದೇ ರೀತಿಯಾಗಿ ಹ್ಯಾವ್ ಅಂತಕ್ಕಂಥ ಮೂರನೆಯ ಮಗನಿಗೆ ಮತ್ತೆ 3 ಜನ ಮಕ್ಕಳಾಗ್ತಾರೆ. ಅವ್ರು ಯಾರಪ್ಪ ಅಂತಂದ್ರೆ ಹ್ಯಾವ್, ಹ್ಯಾಸ್, ಹ್ಯಾಡ್. ಇವರೆಲ್ಲರೂ ಹ್ಯಾವ್ ನ ಮಕ್ಕಳು. ಹೌದಾ? ಹಾಗಾದ್ರೆ ಪ್ರೈಮರಿ ಆಕ್ಸಿಲರಿ ವರ್ಬ್ ನ ಮಕ್ಕಳು 3 ಜನ, ಡೂ, ಬಿ, ಹ್ಯಾವ್. ನಂತರ ಡೂ ನ ಮಕ್ಕಳು 3 ಜನ, ಡೂ, ಡಸ್, ಡಿಡ್. ಬಿ ನ ಮಕ್ಕಳು 5 ಜನ, ಆಮ್, ಈಸ್, ಆರ್, ವಾಸ್, ವೇರ್. ಹ್ಯಾವ್ ನ ಮಕ್ಕಳು ಹ್ಯಾವ್, ಹ್ಯಾಸ್, ಹ್ಯಾಡ್. ಅದೇ ರೀತಿಯಾಗಿ ನಾವು ಸೆಕೆಂಡರಿ ಆಕ್ಸಿಲರಿ ವರ್ಬ್ ಅನ್ನ ನೋಡ್ತೇವೆ. ಇವನು ಎರಡನೇದವನು. ಈ ಎರಡನೇದವನಿಗೆ ಮಾಡೆಲ್ ಅಂತ ಹೇಳಿ ಒಬ್ಬನೇ ಒಬ್ಬ ಮಗ ಹುಟ್ಟಿರ್ತಾನೆ, ಮಾಡೆಲ್ ಅಂತ ಹೇಳಿ. ಈ ಮಾಡೆಲ್ ದೊಡ್ಡವನಾದ ಕೂಡಲೇ ಸೆಕೆಂಡರಿನೂ ಕೂಡ ಏನ್ ಮಾಡ್ತಾನೆ, ಪ್ರೈಮರಿ ತನ್ನ ಹಿರಿಯನ್ನ ಪ್ರೈಮರಿ ಹೇಗೆ ತನ್ನ ಮಕ್ಕಳ ಮದುವೆ ಮಾಡಿದ್ಲ, ಅದೇ ರೀತಿಯಾಗಿ ಸೆಕೆಂಡರಿನೂ ಕೂಡ ಮಾಡೆಲ್ ಅಂತಕ್ಕಂಥ ಒಬ್ಬನೇ ಒಬ್ಬ ಏಕೈಕ ಪುತ್ರನ ಮದುವೆಯನ್ನ ಮಾಡ್ತಾನೆ. ಅವನ ಮದುವೆಯಾದ ನಂತರವೇ ಇಷ್ಟೆಲ್ಲಾ ಮಕ್ಕಳು ಹುಟ್ಟಿರ್ತಕ್ಕಂಥದ್ದು. ಯಾವ್ಯಾವು? ಕ್ಯಾನ್ ಅಂತಕ್ಕಂಥದ್ದು, ಕುಡ್, ಶಾಲ್, ಶುಡ್, ವಿಲ್, ವುಡ್, ಮೇ, ಮೈಟ್, ಮಸ್ಟ್, ಮಸ್ಟ್, ಆಟ್ ಟು, ನೀಡ್ ಟು, ಯೂಸ್ ಟು. ಇವರೆಲ್ಲರೂ ಏನಪ್ಪಾ ಅಂದ್ರೆ ಮಾಡೆಲ್ಸ್ ನ ಮಕ್ಕಳನ್ನಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ನೋಡ್ತೇವೆ. ಇಷ್ಟೆಲ್ಲವೂ ಈ ಕಥೆಯನ್ನ ಹೇಳಿದ ಉದ್ದೇಶ, ಇದನ್ನ ಈ ಒಂದು ಆಕ್ಸಿಲರಿ ವರ್ಬ್ ಅಂತಕ್ಕಂತಹ ಒಂದು ಟಾಪಿಕ್ ಇದೆಯಲ್ಲ, ಬಹಳಷ್ಟು ಸರಳವಾಗಿ ಒಂದು ಕಥೆಯ ಮುಖಾಂತರ ಯಾರಾದರೂ ಕೂಡ ಏನಪ್ಪಾ ಅಂದ್ರೆ ತಿಳಿದುಕೊಳ್ಳಲಿಕ್ಕೆ ನಮಗೆ ಈ ಒಂದು ಕತೆ ಸಹಾಯಕಾರಿಯಾಗ್ತದೆ. ಸೊ ಅದಕ್ಕಾಗಿ ಫ್ರೆಂಡ್ಸ್, ಈ ಎಲ್ಲಾ ಆಕ್ಸಿಲರಿ ವರ್ಬ್ಸ್ ಗಳನ್ನ ನಾವು ವಾಕ್ಯದಲ್ಲಿ ಹೇಗೆ ಬಳಸಬೇಕು, ವಾಕ್ಯದಲ್ಲಿ ನಾವು ಈ ಆಕ್ಸಿಲರಿ ವರ್ಬ್ಸ್ ಗಳನ್ನ ಹೇಗೆ ಬಳಸಬೇಕು ಅನ್ನೋದನ್ನ ನಾನು ಮುಂದಿನ ತರಗತಿಯಲ್ಲಿ ಇವುಗಳ ಬಗ್ಗೆ ನಾನು ನಿಮಗೆ ತಿಳಿಸಿ ಕೊಡ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ.